ಹೆಲೋ ಗೈಸ್, ಎಲ್ಲರಿಗೂ ಟಿ ಟಿ ಸಿರೀಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟಾಲೈಸೇಷನ್ ಆಫ್ ಪೈಥಾನನ್ನು ನೋಡೋಣ. ಸೊ ಫಸ್ಟ್ ನೀವು ನಿಮ್ಮ ಪಿ ಸಿಗೆ ಇಂಟರ್ನೆಟ್ ಆ್ಯಕ್ಸೆಸನ್ನು ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಪಿ ಸಿಗೆ ಇಂಟರ್ನೆಟ್ ಆ್ಯಕ್ಸೆಸನ್ನು ಮಾಡಿ. ಸೊ ಇಂಟರ್ನೆಟ್ ಆ್ಯಕ್ಸೆಸ್ ಆದ ನಂತರ ನೀವು ಎನಿ ಬ್ರೌಸರ್ ಕ್ರೋಮ್ಗೆ ಹೋಗಬೇಕಾಗುತ್ತೆ. ಸೊ ಕ್ರೋಮಲ್ಲಿ ಮೇಲ್ ಐ ಡಿ ಲಾಗಿನ್ ಮಾಡಿ ಸರ್ಚ್ ಬಾರ್ಗೆ ಹೋಗಿ ನೀವು ಸರ್ಚ್ ಬಾರ್ನಲ್ಲಿ ಪೈಥಾನ್ ಡೌನ್ಲೋಡ್ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಪೈಥಾನ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಸೊ ಅಲ್ಲಿ ಸರ್ಚ್ ಮಾಡಿದಾದಮೇಲೆ python.org ಅನ್ನೋ ಫೈಲ್ ಫಸ್ಟ್ನಲ್ಲೇ ಕಾಣಿಸ್ತಿದೆಯಲ್ಲ, ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಅದಾದಮೇಲೆ ಪೈಥಾನ್ ಮ್ಯಾನೇಜರ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಡೌನ್ಲೋಡ್ ಬಟನ್ನು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ನಾವೆಲ್ಲಿ ನೋಡ್ಬೋದು ಡೌನ್ಲೋಡ್ ಆಗ್ತಿರೋದು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸರ್ಚ್ ಹಿಸ್ಟ್ರಿ, ಡೌನ್ಲೋಡ್ ಹಿಸ್ಟ್ರಿ. ಸೊ ಡೌನ್ಲೋಡ್ ಹಿಸ್ಟ್ರಿಯಲ್ಲಿ ನಾವು ನೋಡ್ಬೋದು. ಸೊ ಇದು ಡೌನ್ಲೋಡ್ ಆಗ್ತಿದೆ. ಸೊ ಬನ್ನಿ, ಅದೇ ರೀತಿ ನಾವು ವಿ ಎಸ್ ಕೋಡನ್ನು ಕೂಡ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಮತ್ತೆ ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ವಿ ಎಸ್ ಕೋಡ್ ಇನ್ಸ್ಟಾಲ್ ಅಂತ ಟೈಪ್ ಮಾಡಿ. ಸೊ ವಿ ಎಸ್ ಕೋಡ್ ಇನ್ಸ್ಟಾಲ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಫಸ್ಟ್ ಲಿಂಕ್ ಕಾಣಿಸ್ತಿದೆಯಲ್ಲ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿ. ಸೊ ಇಲ್ಲಿ ವಿಂಡೋಸ್ಗಾದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಅದರ್ ಆಪರೇಟಿಂಗ್ ಸಿಸ್ಟಮ್ ಆದರೆ ಅಲ್ಲಿ ಕ್ಲಿಕ್ ಮಾಡಿ. ಸೊ ಆ್ಯಪಲ್ ಆಗಿದ್ದರೆ ಮ್ಯಾಕ್, ಆ್ಯಪಲ್ ಆಗಿದ್ದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಂದು ವಿಂಡೋಸ್ ಆಗಿರೋದ್ರಿಂದ ನಾನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದು ಕೂಡ ಇವಾಗ ಇನ್ಸ್ಟಾಲ್ ಆಗ್ತಿರುತ್ತದೆ, ಅದು ಡೌನ್ಲೋಡ್ ಹಿಸ್ಟ್ರಿಯಲ್ಲಿ ಕೂಡ ಕಾಣಿಸುತ್ತೆ. ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಕಾಯಿರಿ, ಒಂದು 2 to 3 minutes ಹಿಡಿಬೋದು. ಸೊ ಕಾಯಬೇಕಾಗುತ್ತೆ. ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ವಿ ಎಸ್ ಕೋಡ್ ಇನ್ಸ್ಟಾಲ್ ಆಗ್ತಿದೆ. 15 seconds, 10 seconds ವೆಯ್ಟ್ ಮಾಡಿ. ಓಕೆ, ಡನ್. ವಿ ಎಸ್ ಕೋಡ್ ಮತ್ತು ಪೈಥಾನ್ ಮ್ಯಾನೇಜರ್ ಎರಡೂ ಡೌನ್ಲೋಡ್ ಆಗಿವೆ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ಫೈಲ್ ಮ್ಯಾನೇಜರ್ಗೆ ಹೋಗಬೇಕಾಗಿರುತ್ತೆ. ನಿಮ್ಮ ಪಿ ಸಿಯ ಫೈಲ್ ಮ್ಯಾನೇಜರ್ಗೆ ಹೋಗಿ ಫೈಲ್ ಮ್ಯಾನೇಜರಲ್ಲಿ ಅಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತಲ್ಲ, ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ. ಡೌನ್ಲೋಡ್ಸಲ್ಲಿ ಡಬಲ್ ಕ್ಲಿಕ್ ಮಾಡಿದ ನಂತರ ನೀವು ಹೊಸದಾಗಿ ಡೌನ್ಲೋಡ್ ಮಾಡಿರೋವೆಲ್ಲ ಇದ್ರಾಗೆ ಇರ್ತವೆ. ಸೊ ಇಲ್ಲೇ ಕಾಣಿಸ್ತಿದೆಯಲ್ಲ ಪೈಥಾನ್ ಮತ್ತು ವಿ ಎಸ್ ಕೋಡು. ಫಸ್ಟು ಪೈಥಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಪೈಥಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಇನ್ಸ್ಟಾಲ್ ಪೈಥಾನ್, ಲಾಂಚ್ ಪೈಥಾನ್ ಅಂತ ಬರುತ್ತೆ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ರೀಇನ್ಸ್ಟಾಲ್ ಅಂತ ಕಾಣಿಸ್ತಿದೆ. ನಿಮ್ಗಾದರೆ ಇನ್ಸ್ಟಾಲ್ ಅಂತ ಕಾಣಿಸುತ್ತೆ. ನೀವು ಇನ್ಸ್ಟಾಲ್ ಮಾಡಿದ್ರೆ ಅದು ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಪಾಕೆಟ್ ಕ್ಲಿಕ್ಕಿ ವಿ ಎಸ್ ಕೋಡ್ ನೋಡೋಣ ಬನ್ನಿ. ಇವಾಗ ವಿ ಎಸ್ ಕೋಡ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಕಾಣಿಸ್ತಿದೆಯಲ್ಲ ವಿ ಎಸ್ ಕೋಡ್ ಕೂಡ ಬಂದಿದೆ. ಇಲ್ಲಿ ಒಂದಷ್ಟು ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಐ ಆಕ್ಸೆಪ್ಟ್ ಆಲ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ಇಲ್ಲಿ ಮೇಕ್ ಶೋರ್ ಎಲ್ಲ ಬಾಕ್ಸು ಫಿಲ್ ಆಗಿರೋ ಥರ ನೋಡ್ಕೊಳ್ಳಿ. ಇಲ್ಲ ನಿಮ್ಗೆ ಯಾವ್ದು ಬೇಕೋ ಅವು ಮಾತ್ರ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಒಂದ್ಸತಿ ರೀಡ್ ಮಾಡಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ರೆಡಿ ಟು ಇನ್ಸ್ಟಾಲ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಅದಾದಮೇಲೆ ಅಲ್ಲಿ ಓದ್ಕೊಂಡು ನೆಕ್ಸ್ಟ್ ಹೊಡಿರಿ. ಸೊ ಪ್ರಿಪೇರಿಂಗ್ ಫಾರ್ ಇನ್ಸ್ಟಾಲ್ ಅಂತ ಕಾಣಿಸ್ತಿದೆಯಲ್ಲ, ಸೊ ನಿಮ್ಮ ಪಿ ಸಿ ಒಳಗಡೆ ವಿ ಎಸ್ ಕೋಡ್ ಡೌನ್ಲೋಡ್ ಆಗಲು ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಅರ್ಥ. ಸೊ ವೆಯ್ಟ್ ಮಾಡಬೇಕಾಗುತ್ತೆ. 4 to 5 minutes ಆಗುತ್ತೆ. ನಾನು ವಿಡಿಯೋ ಕಟ್ ಮಾಡಿ ಹಾಕಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಡೌನ್ಲೋಡ್ ಆಗಿದೆ, ಆಗ್ತಾಯಿದೆ. ನೋಡ್ತಿದ್ದೀರಾ ಫ್ರೆಂಡ್ಸ್, ಕಂಪ್ಲೀಟಿಂಗ್ ದ ವಿಜುವಲ್ ಸ್ಟುಡಿಯೋ ಕೋಡ್ ಸೆಟ್ ಆಫ್ ವೈಸರ್ಡ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಈ ಥರ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ಸೊ ಇಲ್ಲಿ ನ್ಯೂ ಫೋಲ್ಡರ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದು ಅಲ್ಲಿ ಮೇಲುಗಡೆ ನ್ಯೂ ಫೋಲ್ಡರ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಅದರ ನೇಮ್ ನೀವೇನಾದರೂ ಕೊಡ್ಬೋದು.
ನಾನು ಫಸ್ಟ್ ಪ್ರೋಗ್ರಾಮ್ ಅಂತ ಕೊಡ್ತಿದ್ದೀನಿ. ಸೊ ಇಲ್ಲಿ ಮಲ್ಟಿಪಲ್ ಫೋಲ್ಡರ್ಸ್ ಕ್ರಿಯೇಟ್ ಆಗಿದ್ದಾವೆ, ಪರವಾಗಿಲ್ಲ. ನೀವು ಫಸ್ಟ್ ಪ್ರೋಗ್ರಾಮ್ ಅಂತ ಕೊಡುವರು, ಇಲ್ಲಿ ಏನಾದರೂ ಹೆಸರು ಕೊಟ್ಬಿಟ್ಟು ಸೆಲೆಕ್ಟ್ ಫೋಲ್ಡರ್ ಹೊಡೆದ್ರೆ ಡೈರೆಕ್ಟ್ VS ಕೋಡಲ್ಲಿ ಆ ಫೋಲ್ಡರ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಷ್ಟು ಮಾಡಿದ್ರಿಂದ ಇಲ್ಲಿ SIM ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ, ಆಪ್ಷನ್ ಮೇಲೆ. ಅದಾದಮೇಲೆ ನೀವೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳೋಕ್ಕಿಂತ ಮುಂಚೆ ನೀವು ಎಕ್ಸ್ಟೆನ್ಷನ್ಸ್ಗೆ ಹೋಗಿ ಅಲ್ಲಿ ಪೈಥಾನ್ ಕಂಪೈಲರ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನೀವು ಎಕ್ಸ್ಟೆನ್ಷನಲ್ಲಿ ಹೋಗಿ ಪೈಥಾನ್ ಅಂತ ಟೈಪ್ ಮಾಡಿ, ಅಲ್ಲಿ ಮೈಕ್ರೋಸಾಫ್ಟ್ ಕಡೆಯಿಂದ ಬಂದಿರೋ ಪೈಥಾನ್ ಮ್ಯಾನೇಜರ್ನ ಪೈಥಾನ್ ಕಂಪೈಲರ್ನ ಡೌನ್ಲೋಡ್ ಮಾಡಿ. ಸೊ ಇದು ಮೈಕ್ರೋಸಾಫ್ಟ್ ಕಡೆಯಿಂದ ಬಂದಿದೆ. ಒಂದು ಸತಿ ಎಲ್ಲ ರೀಡ್ ಮಾಡಿ ಇಲ್ಲಿ ನಂಗೆ ಅನ್ಇನ್ಸ್ಟಾಲ್ ಅಂತ ತೋರಿಸಿದೆಯಲ್ಲ, ಸೊ ಅಲ್ಲಿ ನಿಮ್ಗೆ ಇನ್ಸ್ಟಾಲ್ ಅಂತ ಇರುತ್ತೆ. ಸೊ ನೀವು ಅಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟೆನ್ಷನ್ ಒಂದು ಇನ್ಸ್ಟಾಲ್ ಆಗುತ್ತೆ. ಸೊ ಬನ್ನಿ, ಇಲ್ಲಿ ಇವಾಗ ನೀವು ಮಾಡಿರೋ ಫೋಲ್ಡರಲ್ಲಿ ಒಂದು ಫೈಲನ್ನು ಕ್ರಿಯೇಟ್ ಮಾಡಬೇಕು. ಸೊ ಮಸ್ಟ್ ಆ್ಯಂಡ್ ಶುಡ್ ಫ್ರೆಂಡ್ಸ್, ನೀವು ಯಾವುದೇ ಫೈಲ್ ಕ್ರಿಯೇಟ್ ಮಾಡಿದ್ರು ಪೈಥಾನ್ಗೋಸ್ಕರ ಮಾಡಿದರೆ ಲಾಸ್ಟ್ನಲ್ಲಿ .py ಅನ್ನೋದು ಕಂಪಲ್ಸರಿ ಮ್ಯಾಂಡಿಟರಿ, ಇಲ್ಲಾಂದರೆ ಅದು ಪೈಥಾನ್ ಕಂಪೈಲಿಂಗ್ ಒಳಗಡೆ ಬರಲ್ಲ. ಸೊ .py ಅನ್ನೋದು ಮಾತ್ರ ಕಂಪಲ್ಸರಿ ಪೈಥಾನ್ ಕಂಪೈಲಿಂಗ್ ಮಾಡಬೇಕಾದ್ರೆ. ಸೊ ನಂದು ಫಸ್ಟು ಪ್ರೋಗ್ರಾಮನ್ನು ಪ್ರಿಂಟ್ ಮಾಡೋಣ ಬನ್ನಿ. ಸೊ ಪ್ರಿಂಟ್ ಫಂಕ್ಷನನ್ನು ಯೂಸ್ ಮಾಡ್ತಿದ್ದೀನಿ. ಪ್ರಿಂಟ್ ಫಂಕ್ಷನ್ ಅಂದರೆ ಇನ್ನೇನಿಲ್ಲ, ಅದು ನಾವು ಆ್ಯಸ್ ಇಟ್ ಈಸ್ ನಾವು ಏನು ಬರಿತೀವೋ ಪ್ರಿಂಟ್ ಫಂಕ್ಷನ್ ಒಳಗಡೆ ಅದು ಆ್ಯಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ಅದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಡಿಫೈನ್ ಮಾಡ್ತೀನಿ. ಸೊ ವೆಲ್ಕಮ್ ಟು TT ಸೀರೀಸ್, ಮೈ ಫಸ್ಟ್ ಪ್ರೋಗ್ರಾಮ್. ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್. ಸೊ ರನ್ ಮಾಡಿ ನೋಡೋಣ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ಲ. ಸೊ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಮ್ಮ ಪ್ರಿಂಟ್ ಫಂಕ್ಷನ್ ಫಸ್ಟ್ ಪ್ರೋಗ್ರಾಮನ್ನು ನಾವು ಸಕ್ಸಸ್ಫುಲಿ ಇನ್ಸ್ಟಾಲೈಸೇಷನ್ ಮಾಡಿ ಪ್ರೋಗ್ರಾಮ್ನ ರನ್ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ವೈಟ್ ಕಲರಲ್ಲಿ, ವೆಲ್ಕಮ್ ಟು TT ಸೀರೀಸ್ ಅಂತ. ಸೊ ನಾವು ಇನ್ಸ್ಟಾಲೈಸೇಷನ್ ಮತ್ತು ಫಸ್ಟ್ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ ಮಾಡಿದ್ದೀವಿ. ಸೊ ಇನ್ನು ಮುಂದೆ ಇದೇ ಥರ ವೀಡಿಯೋಗಳು, ಪೈಥಾನ್ ರಿಲೇಟೆಡ್ ವೀಡಿಯೋಗಳು ಈ ಚಾನಲ್ನಲ್ಲಿ ಬರ್ತಾ ಇರ್ತವೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಪೈಥಾನ್ ಕಲಿಬೇಕು ಅಂತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಆನ್ ಮಾಡಿಕೊಂಡ್ರೆ ನಮ್ಮ ವೀಡಿಯೋಗಳು ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತವೆ. ಸೊ ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.